ಎಸ್ ನಮ್ಮ ಜೊತೆ ಈಗ ಹೋರಾಟಗಾರ ರೂಪೇಶ್ ರಾಜೇಡ್ ಇದ್ದಾರೆ, ಮಾತಾಡ್ತೀನಿ. ಸರ್, ನೀವೀಗ ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಭೇಟಿ ಕೊಟ್ಟು ಸಿನಿಮಾ ರಿಲೀಸ್ ಆಗದಂತೆ ಒಂದ್ ಕಡೆ ಮನವಿ ಸಹ ಕೊಡ್ತಿದ್ರ. ಆದ್ರೆ ಫಿಲ್ಮ್ ಚೇಂಬರ್ ಅಡ್ಡಗೋಡೆ ಮೇಲೆ ದೀಪ ಇಡ್ತಿದೆ. ಒಂದ್ ಕಡೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಇದೀಗ ಟೈಮ್ ಇಲ್ಲ ಅಂತಿದ್ರೆ ಜೂನ್ 5ಕ್ಕೆ ಒಳಗೆ ಕ್ಷಮೆ ಕೇಳಂತಿದೆ. ಏನ್ ಸರ್ ಫಿಲ್ಮ್ ಚೇಂಬರ್ ಏನ್ ಮಾಡ್ತಿದೆ ಅಂತ? ಫಿಲ್ಮ್ ಚೇಂಬರ್ ಬೇಕಾ ಅಂತ ನಿಮ್ ಪ್ರಕಾರ? ನನಗೆ ಒಂದು ಅನ್ನಿಸ್ತಾ ಇದೆ, ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಅಧ್ಯಕ್ಷನ ಅಥವಾ ನಮ್ಮ ಕನ್ನಡದವ್ರ ಅಧ್ಯಕ್ಷನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಫಿಲ್ಮ್ ಚೇಂಬರ್ ಅವ್ರಿಗೆ ನಾನು ಒಂದು ಹೇಳ್ತೀನಿ, ಇಲ್ಲ ಒಂದು ನಮ್ಮ ಪರ ನಿಂತ್ಕೊಳ್ಳಿ, ಇಲ್ವಾ ಅವನ ಪರ ನಿಂತ್ಕೊಳ್ಳಿ. ನೀವು ಅಡ್ಗೋಡೆ ಮೇಲೆ ದೀಪ ತರ ಇಟ್ಕೊಂಡು ನೀವು ಅವನಿಗೂ ಹೋಗಿ ಕೈ ಮುಗಿಯೋದು, ಇಲ್ಲಿ ಬಂದು ನಮಗೂ ಸಮಾಧಾನ ಮಾಡೋ ಕೆಲಸವನ್ನ ಮಾಡಬೇಡಿ. ಇದೇ ಕೆಲಸ ಏನಾದ್ರೂ ತಮಿಳ್ನಾಡಲ್ಲಿ ಆಗಿದ್ದಿದ್ರೆ ಇಲ್ಲಿ ಯಾರೋ ನಟ ಆ ತರ ಹೇಳಿಕೆ ಕೊಟ್ಟು ಇಷ್ಟೊತ್ತಿಗೆ ಅವ್ರು ಇವತ್ತಲ್ಲ ಪಲ್ಟಿ ಹೊಡೆದಿದ್ರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಇವತ್ತು ನೀವು 30ನೇ ತಾರೀಕುವರೆಗೆ ಡೆಡ್ ಲೈನ್ ಕೊಟ್ರಿ. ಡೆಡ್ ಲೈನ್ ಕೊಟ್ಟ ಮೇಲೆ ಕ್ಷಮೆ ಕೇಳಿದ್ರು ಆತನ ಚಿತ್ರವನ್ನು ಬಿಡುಗಡೆ. ಇದೊಂದು ಚಿತ್ರಕ್ಕೆ ಪಾಠ ಕಲಿಸ್ಲೇಬೇಕು. ನಾವೆಲ್ಲ ಪಾಠ ಕಲಿಸ್ದಾಗಲೇ ಬುದ್ಧಿ ಕಲಿಯೋದವ್ರು. ನೀವು ಅದು ಬಿಟ್ಬಿಟ್ಟು ಈಗ ಪುನಃ 5ನೇ ತಾರೀಕು ಡೆಡ್ ಲೈನ್ ಕೊಡ್ತೀವಿ, ನಾವು ಅವನ್ನ ಮನವಿ ಮಾಡ್ಕೋತಾ ಇದೀವಿ, ಬೇಡ್ಕೋತಾ ಇದೀವಿ. ಯಾಕೆ ಬೇಡ್ಕೊಳ್ಳೋದಕ್ಕೆ? ಅವನ ಯಾರು ಬೇಡ್ಕೊಳ್ಳೋದಕ್ಕೆ? ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಹೇಳ್ತೀನಿ ನಾನು, ಫಿಲ್ಮ್ ಚೇಂಬರ್ ಅವ್ರಿಗೆ ದಯವಿಟ್ಟು ಒಂದು ಇಲ್ಲ ಕನ್ನಡದ ಪರ ನಿಂತ್ಕೊಬಿಡಿ, ಇಲ್ಲ ಆತನ ಪರ ನಿಂತ್ಕೊಬೇಡಿ. ಈ ರೀತಿ ಅಡ್ಗೋಡ ಮೇಲೆ ದೀಪ ಇಡಬೇಡಿ. ಸಂಪರ್ಕ ಮಾಡ್ತಿದೀವಿ, ನಮ್ಗೆ ಸಿಕ್ತಿಲ್ಲ ಕಮಲ್ ಹಾಸನ್ ಅವರು, ಅಲ್ಲಿನ ಚಿತ್ರ ವಾಣಿಜ್ಯ ಮಂಡಳಿ ಸಿಕ್ತಿಲ್ಲ ಅಂತ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸದಸ್ಯರು ಹೇಳ್ತಿದ್ದಾರೆ. ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರಿಗೆ ಅಂತ. ನನಗೆ ಬೇಕಾಗಿಲ್ಲ ರಿಕ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಅಲ್ಲ ರೀ. ಅವ್ನು ಸಿಗಕ್ಕೆ ಅವ್ರು ಏನು ಯಾರವ್ರು ಏನು ಅಮೆರಿಕ ಅಧ್ಯಕ್ಷರು ಅವರು ಸಿಗದೇ ಇರೋಕ್ಕೆ ನಾನು ಹೇಳ್ತಾ ಇರೋದು, ಅವ್ರು ಸಿಗ್ತಾರೋ ಬಿಡ್ತಾರೋ. ನೀವು ನನ್ನ ಪ್ರಕಾರ ಪ್ರಯತ್ನ ಪಡ್ತಾ ಇದ್ದೀರಿ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಂತಂದ್ರೆ, ಎಲ್ಲೋ ಕೂತ್ಕೊಂಡು ವಿಷಾದ ವ್ಯಕ್ತಪಡಿಸೋದು ವಿಷಾದ ಅಲ್ಲ, ಕ್ಷಮೆನೇ ಕೇಳಬೇಕು. ಆಮೇಲೆ ಅವ್ರು ಹೇಳಿಕೆ ಇದೆಯಲ್ಲ, ಹೇಳಿರುವಂತ ಹೇಳಿಕೆ ಅದನ್ನ ವಾಪಸ್ ಪಡಿತೀನಿ ನಾನು ಅನ್ನೋ ಮಾತನ್ನು ಹೇಳಬೇಕು, ವಿಷಾದಕ್ಕೆ ವ್ಯಕ್ತಪಡಿಸಬಾರ್ದು. ಮತ್ತೆ ಈ ಕ್ಷಮೆ ಕೇಳಿದ್ರೆ ಸರ್, ನನ್ನ ವೈಯಕ್ತಿಕವಾದ ಹೇಳಿಕೆ ಏನು ಅಂತಂದ್ರೆ, ಈ ಚಿತ್ರ ರಿಲೀಸೇ ಆಗ ಕೊಡಬಾರ್ದು ಸರ್. ನನ್ನ ಪ್ರಕಾರ ಅವ್ರು ಕೇಳಲಿ ಬಿಡ್ಲಿ. ಸರ್, ಯಾಕೆ ಕನ್ನಡ ವಿಚಾರವಾಗಿ ಫಿಲ್ಮ್ ಚೇಂಬರ್ ನಮ್ಮ ಪರವಾಗಿರ್ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅಲ್ಲಿ ಸಂಪರ್ಕ ಮಾಡ್ತೀವಿ, ಕಾದು ನೋಡ್ತೀವಿ ಅಂತಂದ್ರೆ ಏನ್ ಸರ್ ಅಂತ? ಸರ್, ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪಾಪ ಎಷ್ಟೋ ಹೊಸಬ್ರ ಚಿತ್ರಗಳು, ಕನ್ನಡ ಚಿತ್ರಗಳಿಗೆ ಮಾಲ್ಗಳು ಪ್ರೈಮ್ ಟೈಮ್ ಅವಕಾಶ ಕೊಡೋದಿಲ್ಲ ಸರ್. ಏನ್ ಧ್ವನಿ ಎತ್ತಿದಾರ, ಮಾತಾಡಿದಾರೆ, ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಸ್ಪಂದಿಸಿದಾರ? ನೀವು ಅಲ್ಲಿ ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಒಂದೇ ಮಾತು ಹೇಳಬೇಕು, ಬಂದ್ಬಿಟ್ಟು ಆಗಲ್ಲ ರೀ ಬಿಡುಗಡೆ ಮಾಡೋದಕ್ಕಾಗಲ್ಲ. ನಾವು ಕನ್ನಡದವ್ರ ಪರ, ನಮ್ಮ ಹೋರಾಟಗಾರರ ಪರ ಇದೀವಿ ಅಂತ ಒಂದು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ, ಅದನ್ನ ಯಾವ್ದಾರು ನಾವು ನೋಡಿದೀವ? ನೋಡ್ತಾ ಇಲ್ಲ. ಸುಮ್ಮನೆ ಅಡ್ಗೋಡ ಮೇಲೆ ದೀಪ ಇಟ್ಕೊಳ್ಳೋ ತರ ಹೇಳ್ಬಿಟ್ಟು, ನನಗೇನು ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಕಮಲ್ ಹಾಸನ್ನೇ ಅಧ್ಯಕ್ಷರು ಮಾಡ್ಬಿಡ್ತಾರೆ ಇಲ್ಲಿ ಈ ಸಂದರ್ಭದಲ್ಲಿ. ಎಸ್, ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ ಹೋರಾಟಗಾರ ರೂಪೇಶ್ ರಾಜೇಡ್ ಇದ್ದಾರೆ, ಮಾತಾಡ್ತೀನಿ. ಸರ್, ನೀವೀಗ ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಭೇಟಿ ಕೊಟ್ಟು ಸಿನಿಮಾ ರಿಲೀಸ್ ಆಗದಂತೆ ಒಂದ್ ಕಡೆ ಮನವಿ ಸಹ ಕೊಡ್ತಿದ್ರ. ಆದ್ರೆ ಫಿಲ್ಮ್ ಚೇಂಬರ್ ಅಡ್ಡಗೋಡೆ ಮೇಲೆ ದೀಪ ಇಡ್ತಿದೆ. ಒಂದ್ ಕಡೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಇದೀಗ ಟೈಮ್ ಇಲ್ಲ ಅಂತಿದ್ರೆ ಜೂನ್ 5ಕ್ಕೆ ಒಳಗೆ ಕ್ಷಮೆ ಕೇಳಂತಿದೆ. ಏನ್ ಸರ್ ಫಿಲ್ಮ್ ಚೇಂಬರ್ ಏನ್ ಮಾಡ್ತಿದೆ ಅಂತ? ಫಿಲ್ಮ್ ಚೇಂಬರ್ ಬೇಕಾ ಅಂತ ನಿಮ್ ಪ್ರಕಾರ? ನನಗೆ ಒಂದು ಅನ್ನಿಸ್ತಾ ಇದೆ, ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಅಧ್ಯಕ್ಷನ ಅಥವಾ ನಮ್ಮ ಕನ್ನಡದವ್ರ ಅಧ್ಯಕ್ಷನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಫಿಲ್ಮ್ ಚೇಂಬರ್ ಅವ್ರಿಗೆ ನಾನು ಒಂದು ಹೇಳ್ತೀನಿ, ಇಲ್ಲ ಒಂದು ನಮ್ಮ ಪರ ನಿಂತ್ಕೊಳ್ಳಿ, ಇಲ್ವಾ ಅವನ ಪರ ನಿಂತ್ಕೊಳ್ಳಿ. ನೀವು ಅಡ್ಗೋಡೆ ಮೇಲೆ ದೀಪ ತರ ಇಟ್ಕೊಂಡು ನೀವು ಅವನಿಗೂ ಹೋಗಿ ಕೈ ಮುಗಿಯೋದು, ಇಲ್ಲಿ ಬಂದು ನಮಗೂ ಸಮಾಧಾನ ಮಾಡೋ ಕೆಲಸವನ್ನ ಮಾಡಬೇಡಿ. ಇದೇ ಕೆಲಸ ಏನಾದ್ರೂ ತಮಿಳ್ನಾಡಲ್ಲಿ ಆಗಿದ್ದಿದ್ರೆ ಇಲ್ಲಿ ಯಾರೋ ನಟ ಆ ತರ ಹೇಳಿಕೆ ಕೊಟ್ಟು ಇಷ್ಟೊತ್ತಿಗೆ ಅವ್ರು ಇವತ್ತಲ್ಲ ಪಲ್ಟಿ ಹೊಡೆದಿದ್ರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಇವತ್ತು ನೀವು 30ನೇ ತಾರೀಕುವರೆಗೆ ಡೆಡ್ ಲೈನ್ ಕೊಟ್ರಿ. ಡೆಡ್ ಲೈನ್ ಕೊಟ್ಟ ಮೇಲೆ ಕ್ಷಮೆ ಕೇಳಿದ್ರು ಆತನ ಚಿತ್ರವನ್ನು ಬಿಡುಗಡೆ. ಇದೊಂದು ಚಿತ್ರಕ್ಕೆ ಪಾಠ ಕಲಿಸ್ಲೇಬೇಕು. ನಾವೆಲ್ಲ ಪಾಠ ಕಲಿಸ್ದಾಗಲೇ ಬುದ್ಧಿ ಕಲಿಯೋದವ್ರು. ನೀವು ಅದು ಬಿಟ್ಬಿಟ್ಟು ಈಗ ಪುನಃ 5ನೇ ತಾರೀಕು ಡೆಡ್ ಲೈನ್ ಕೊಡ್ತೀವಿ, ನಾವು ಅವನ್ನ ಮನವಿ ಮಾಡ್ಕೋತಾ ಇದೀವಿ, ಬೇಡ್ಕೋತಾ ಇದೀವಿ. ಯಾಕೆ ಬೇಡ್ಕೊಳ್ಳೋದಕ್ಕೆ? ಅವನ ಯಾರು ಬೇಡ್ಕೊಳ್ಳೋದಕ್ಕೆ? ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಹೇಳ್ತೀನಿ ನಾನು, ಫಿಲ್ಮ್ ಚೇಂಬರ್ ಅವ್ರಿಗೆ ದಯವಿಟ್ಟು ಒಂದು ಇಲ್ಲ ಕನ್ನಡದ ಪರ ನಿಂತ್ಕೊಬಿಡಿ, ಇಲ್ಲ ಆತನ ಪರ ನಿಂತ್ಕೊಬೇಡಿ. ಈ ರೀತಿ ಅಡ್ಗೋಡ ಮೇಲೆ ದೀಪ ಇಡಬೇಡಿ. ಸಂಪರ್ಕ ಮಾಡ್ತಿದೀವಿ, ನಮ್ಗೆ ಸಿಕ್ತಿಲ್ಲ ಕಮಲ್ ಹಾಸನ್ ಅವರು, ಅಲ್ಲಿನ ಚಿತ್ರ ವಾಣಿಜ್ಯ ಮಂಡಳಿ ಸಿಕ್ತಿಲ್ಲ ಅಂತ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸದಸ್ಯರು ಹೇಳ್ತಿದ್ದಾರೆ. ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರಿಗೆ ಅಂತ. ನನಗೆ ಬೇಕಾಗಿಲ್ಲ ರಿಕ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಅಲ್ಲ ರೀ. ಅವ್ನು ಸಿಗಕ್ಕೆ ಅವ್ರು ಯಾರವ್ರು ಅಮೆರಿಕ ಅಧ್ಯಕ್ಷರು ಅವರು ಸಿಗದೇ ಇರೋಕ್ಕೆ ನಾನು ಹೇಳ್ತಾ ಇರೋದು, ಅವ್ರು ಸಿಗ್ತಾರೋ ಬಿಡ್ತಾರೋ. ನೀವು ನನ್ನ ಪ್ರಕಾರ ಪ್ರಯತ್ನ ಪಡ್ತಾ ಇದ್ದೀರಿ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಂತಂದ್ರೆ, ಎಲ್ಲೋ ಕೂತ್ಕೊಂಡು ವಿಷಾದ ವ್ಯಕ್ತಪಡಿಸೋದು ವಿಷಾದ ಅಲ್ಲ, ಕ್ಷಮೆನೇ ಕೇಳಬೇಕು. ಆಮೇಲೆ ಅವ್ರು ಹೇಳಿಕೆ ಇದೆಯಲ್ಲ, ಹೇಳಿರುವಂತ ಹೇಳಿಕೆ ಅದನ್ನ ವಾಪಸ್ ಪಡಿತೀನಿ ನಾನು ಅನ್ನೋ ಮಾತನ್ನು ಹೇಳಬೇಕು, ವಿಷಾದಕ್ಕೆ ವ್ಯಕ್ತಪಡಿಸಬಾರ್ದು. ಮತ್ತೆ ಈ ಕ್ಷಮೆ ಕೇಳಿದ್ರೆ ಸರ್, ನನ್ನ ವೈಯಕ್ತಿಕವಾದ ಹೇಳಿಕೆ ಏನು ಅಂತಂದ್ರೆ, ಈ ಚಿತ್ರ ರಿಲೀಸೇ ಆಗ ಕೊಡಬಾರ್ದು ಸರ್. ನನ್ನ ಪ್ರಕಾರ ಅವ್ರು ಕೇಳಲಿ ಬಿಡ್ಲಿ. ಸರ್, ಯಾಕೆ ಕನ್ನಡ ವಿಚಾರವಾಗಿ ಫಿಲ್ಮ್ ಚೇಂಬರ್ ನಮ್ಮ ಪರವಾಗಿರ್ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅಲ್ಲಿ ಸಂಪರ್ಕ ಮಾಡ್ತೀವಿ, ಕಾದು ನೋಡ್ತೀವಿ ಅಂತಂದ್ರೆ ಏನ್ ಸರ್ ಅಂತ?
ಸರ್ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪಾಪ ಎಷ್ಟೋ ಹೊಸಬ್ರ ಚಿತ್ರಗಳು ಕನ್ನಡ ಚಿತ್ರಗಳಿಗೆ ಮಾಲ್ಗಳು ಪ್ರೈಮ್ ಟೈಮ್ ಅವಕಾಶ ಕೊಡೋದಿಲ್ಲ ಸರ್. ಏನ್ ಧ್ವನಿ ಎತ್ತಿದಾರ, ಮಾತಾಡಿದಾರೆ, ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಸ್ಪಂದಿಸಿದಾರ. ನೀವು ಅಲ್ಲಿ ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಒಂದೇ ಮಾತು ಹೇಳಬೇಕು ಬಂದ್ಬಿಟ್ಟು, ಆಗಲ್ಲ ರೀ ಬಿಡುಗಡೆ ಮಾಡೋದಕ್ಕಾಗಲ್ಲ. ನಾವು ಕನ್ನಡದವ್ರ ಪರ, ನಮ್ಮ ಹೋರಾಟಗಾರರ ಪರ ಇದೀವಿ ಅಂತ ಒಂದು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಅದನ್ನ ಯಾವ್ದಾರು ನಾವು ನೋಡಿದೀವ? ನೋಡ್ತಾ ಇಲ್ಲ. ಸುಮ್ಮನೆ ಅಡ್ಗೋಡ ಮೇಲೆ ದೀಪ ಇಟ್ಕೊಳ್ಳೋ ತರ ಹೇಳ್ಬಿಟ್ಟು ನನಗೇನು ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಕಮಲ್ ಹಾಸನ್ನೇ ಅಧ್ಯಕ್ಷರು ಮಾಡ್ಬಿಡ್ತಾರೆ ಇಲ್ಲಿ ಈ ಸಂದರ್ಭದಲ್ಲಿ. ಎಸ್ ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಹೋರಾಟಗಾರ ರೂಪೇಶ್ ರಾಜಣ್ಣ ಇದ್ದಾರೆ, ಮಾತಾಡ್ತೀನಿ. ಸರ್, ನೀವೀಗ ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಭೇಟಿ ಕೊಟ್ಟು ಸಿನಿಮಾ ರಿಲೀಸ್ ಆಗದಂತೆ ಒಂದ್ ಕಡೆ ಮನವಿ ಸಹ ಕೊಡ್ತಿದ್ರ. ಆದ್ರೆ ಫಿಲ್ಮ್ ಚೇಂಬರ್ ಅಡ್ಡಗೋಡೆ ಮೇಲೆ ದೀಪ ಇಡ್ತಿದೆ. ಒಂದ್ ಕಡೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಇದೀಗ ಟೈಮ್ ಇಲ್ಲ ಅಂತಿದ್ರೆ. ಜೂನ್ 5ಕ್ಕೆ ಒಳಗೆ ಕ್ಷಮೆ ಕೇಳಂತಿದೆ. ಏನ್ ಸರ್ ಫಿಲ್ಮ್ ಚೇಂಬರ್ ಏನ್ ಮಾಡ್ತಿದೆ ಅಂತ? ಫಿಲ್ಮ್ ಚೇಂಬರ್ ಬೇಕಾ ಅಂತ ನಿಮ್ ಪ್ರಕಾರ? ನನಗೆ ಒಂದು ಅನ್ನಿಸ್ತಾ ಇದೆ, ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಅಧ್ಯಕ್ಷನ ಅಥವಾ ನಮ್ಮ ಕನ್ನಡದವ್ರ ಅಧ್ಯಕ್ಷನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಫಿಲ್ಮ್ ಚೇಂಬರ್ ಅವ್ರಿಗೆ ನಾನು ಒಂದು ಹೇಳ್ತೀನಿ, ಇಲ್ಲ ಒಂದು ನಮ್ಮ ಪರ ನಿಂತ್ಕೊಳ್ಳಿ, ಇಲ್ವಾ ಅವನ ಪರ ನಿಂತ್ಕೊಳ್ಳಿ. ನೀವು ಅಡ್ಗೋಡೆ ಮೇಲೆ ದೀಪ ತರ ಇಟ್ಕೊಂಡು ನೀವು ಅವನಿಗೂ ಹೋಗಿ ಕೈ ಮುಗಿಯೋದು, ಇಲ್ಲಿ ಬಂದು ನಮಗೂ ಸಮಾಧಾನ ಮಾಡೋ ಕೆಲಸವನ್ನ ಮಾಡಬೇಡಿ. ಇದೇ ಕೆಲಸ ಏನಾದ್ರು ತಮಿಳ್ನಾಡಲ್ಲಿ ಆಗಿದ್ದಿದ್ರೆ ಇಲ್ಲಿ ಯಾರೋ ನಟ ಆ ತರ ಹೇಳಿಕೆ ಕೊಟ್ಟು ಇಷ್ಟೊತ್ತಿಗೆ ಅವ್ರು ಇವತ್ತಲ್ಲ ಪಲ್ಟಿ ಹೊಡೆದಿದ್ರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಇವತ್ತು ನೀವು 30ನೇ ತಾರೀಕುವರೆಗೆ ಡೆಡ್ಲೈನ್ ಕೊಟ್ರಿ. ಡೆಡ್ಲೈನ್ ಕೊಟ್ಟ ಮೇಲೆ ಕ್ಷಮೆ ಕೇಳಿದ್ರು ಆತನ ಚಿತ್ರವನ್ನು ಬಿಡುಗಡೆ. ಇದೊಂದು ಚಿತ್ರಕ್ಕೆ ಪಾಠ ಕಲಿಸ್ಲೇಬೇಕು. ನಾವೆಲ್ಲ ಪಾಠ ಕಲಿಸ್ದಾಗಲೇ ಬುದ್ಧಿ ಕಲಿಯೋದವ್ರು. ನೀವು ಅದು ಬಿಟ್ಬಿಟ್ಟು ಈಗ ಪುನಃ 5ನೇ ತಾರೀಕು ಡೆಡ್ಲೈನ್ ಕೊಡ್ತೀವಿ, ನಾವು ಅವನ್ನ ಮನವಿ ಮಾಡ್ಕೋತಾ ಇದೀವಿ, ಬೇಡ್ಕೋತಾ ಇದೀವಿ. ಯಾಕೆ ಬೇಡ್ಕೊಳ್ಳೋದಕ್ಕೆ? ಅವನ ಯಾರು ಬೇಡ್ಕೊಳ್ಳೋದಕ್ಕೆ? ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಹೇಳ್ತೀನಿ ನಾನು ಫಿಲ್ಮ್ ಚೇಂಬರ್ ಅವ್ರಿಗೆ, ದಯವಿಟ್ಟು ಒಂದು ಇಲ್ಲ ಕನ್ನಡದ ಪರ ನಿಂತ್ಕೊಬಿಡಿ, ಇಲ್ಲ ಆತನ ಪರ ನಿಂತ್ಕೊಬೇಡಿ. ಈ ರೀತಿ ಅಡ್ಗೋಡೆ ಮೇಲೆ ದೀಪ ಇಡಬೇಡಿ. ಸಂಪರ್ಕ ಮಾಡ್ತಿದೀವಿ, ನಮ್ಗೆ ಸಿಕ್ತಿಲ್ಲ ಕಮಲ್ ಹಾಸನ್ ಅವರು, ಅಲ್ಲಿನ ಚಿತ್ರ ವಾಣಿಜ್ಯ ಮಂಡಳಿ ಸಿಕ್ತಿಲ್ಲ ಅಂತ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಸದಸ್ಯರು ಹೇಳ್ತಿದ್ದಾರೆ. ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರಿಗೆ ಅಂತ. ನನಗೆ ಬೇಕಾಗಿಲ್ಲ ರಿಕ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಅಲ್ಲ ರೀ. ಅವ್ನು ಸಿಗಕ್ಕೆ ಅವ್ರು ಏನು ಯಾರವ್ರು ಏನು ಅಮೆರಿಕ ಅಧ್ಯಕ್ಷರು ಅವರು ಸಿಗದೇ ಇರೋಕ್ಕೆ ನಾನು ಹೇಳ್ತಾ ಇರೋದು, ಅವ್ರು ಸಿಗ್ತಾರೋ ಬಿಡ್ತಾರೋ. ನೀವು ನನ್ನ ಪ್ರಕಾರ ಪ್ರಯತ್ನ ಪಡ್ತಾ ಇದ್ದೀರಿ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಂತಂದ್ರೆ, ಎಲ್ಲೋ ಕೂತ್ಕೊಂಡು ವಿಷಾದ ವ್ಯಕ್ತಪಡಿಸೋದು ವಿಷಾದ ಅಲ್ಲ, ಕ್ಷಮೆನೇ ಕೇಳಬೇಕು. ಆಮೇಲೆ ಅವ್ರು ಹೇಳಿಕೆ ಇದೆಯಲ್ಲ, ಹೇಳಿರುವಂತ ಹೇಳಿಕೆ ಅದನ್ನ ವಾಪಸ್ ಪಡಿತೀನಿ ನಾನು ಅನ್ನೋ ಮಾತನ್ನು ಹೇಳ್ಬೇಕು, ವಿಷಾದಕ್ಕೆ ವ್ಯಕ್ತಪಡಿಸ್ಬಾರ್ದು. ಮತ್ತೆ ಈ ಕ್ಷಮೆ ಕೇಳಿದ್ರೆ ಸರ್, ನನ್ನ ವೈಯಕ್ತಿಕವಾದ ಹೇಳಿಕೆ ಏನು ಅಂತಂದ್ರೆ, ಈ ಚಿತ್ರ ರಿಲೀಸೇ ಆಗಕ್ಕೆ ಕೊಡಬಾರ್ದು ಸರ್ ನನ್ನ ಪ್ರಕಾರ. ಅವ್ರು ಕೇಳಿ ಬಿಡ್ಲಿ ಸರ್. ಯಾಕೆ ಕನ್ನಡ ವಿಚಾರವಾಗಿ ಫಿಲ್ಮ್ ಚೇಂಬರ್ ನಮ್ಮ ಪರವಾಗಿರ್ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅಲ್ಲಿ ಸಂಪರ್ಕ ಮಾಡ್ತೀವಿ, ಕಾದು ನೋಡ್ತೀವಿ ಅಂತಂದ್ರೆ ಏನ್ ಸರ್ ಅಂತ? ಸರ್ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪಾಪ ಎಷ್ಟೋ ಹೊಸಬ್ರ ಚಿತ್ರಗಳು ಕನ್ನಡ ಚಿತ್ರಗಳಿಗೆ ಮಾಲ್ಗಳು ಪ್ರೈಮ್ ಟೈಮ್ ಅವಕಾಶ ಕೊಡೋದಿಲ್ಲ ಸರ್. ಏನ್ ಧ್ವನಿ ಎತ್ತಿದಾರ, ಮಾತಾಡಿದಾರೆ, ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಸ್ಪಂದಿಸಿದಾರ. ನೀವು ಅಲ್ಲಿ ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಒಂದೇ ಮಾತು ಹೇಳಬೇಕು ಬಂದ್ಬಿಟ್ಟು, ಆಗಲ್ಲ ರೀ ಬಿಡುಗಡೆ ಮಾಡೋದಕ್ಕಾಗಲ್ಲ. ನಾವು ಕನ್ನಡದವ್ರ ಪರ, ನಮ್ಮ ಹೋರಾಟಗಾರರ ಪರ ಇದೀವಿ ಅಂತ ಒಂದು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಅದನ್ನ ಯಾವ್ದಾರು ನಾವು ನೋಡಿದೀವ? ನೋಡ್ತಾ ಇಲ್ಲ. ಸುಮ್ಮನೆ ಅಡ್ಗೋಡ ಮೇಲೆ ದೀಪ ಇಟ್ಕೊಳ್ಳೋ ತರ ಹೇಳ್ಬಿಟ್ಟು ನನಗೇನು ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಕಮಲ್ ಹಾಸನ್ನೇ ಅಧ್ಯಕ್ಷರು ಮಾಡ್ಬಿಡ್ತಾರೆ ಇಲ್ಲಿ ಈ ಸಂದರ್ಭದಲ್ಲಿ. ಎಸ್ ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.